ಪರಿಹಾರ ನೀಡದಿದ್ದಕ್ಕೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಕಚೇರಿ ಹಾಗೂ ಲೋಕೋಪಯೋಗಿ ಇಲಾಖೆ ವಾಹನ ಸೀಜ್ ಮಾಡಲು ಸೂಚಿಸಲಾಗಿದೆ. ಸರ್ಕಾರ ಬುದ್ಧಿರಾಜ ಶಾಂತಿನಾಥ್ ಪಾಟೀಲ್ ಎಂಬುವವರ ಜಮೀನು ಪಡೆದಿತ್ತು. ಜಮೀನು ಪಡೆದು ಪರಿಹಾರ ನೀಡದಿದ್ದಕ್ಕೆ ಬುದ್ಧಿರಾಜ್ ಕೋರ್ಟ್ ಮೊರೆ ಹೋಗಿದ್ರು. 2021ರಲ್ಲಿ 11 ಲಕ್ಷ ಹೆಚ್ಚು ಪರಿಹಾರ ನೀಡುವಂತೆ ಚಿಕ್ಕೋಡಿ ಕೋರ್ಟ್ ಆದೇಶಿಸಿತ್ತು. ಆದೇಶವಾಗಿ 1 ವರ್ಷ ಕಳೆದರೂ ಕೂಡ ಪರಿಹಾರ ನೀಡದಿದ್ದಕ್ಕೆ ಎಸಿ ಕಚೇರಿ ವಸ್ತುಗಳು ಹಾಗೂ ವಾಹನ ಜಪ್ತಿಗೆ ಆದೇಶ ನೀಡಲಾಗಿದೆ. ಕೋಲಾರದ ತೋಟ್ಲಿ ಗ್ರಾಮದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ನಾಯಕರು ಪ್ರತಿಷ್ಠಿತ ಫೈಟ್ ಮಾಡ್ತಾ ಇದ್ದಾರೆ. ಮೇಘನಾಥ್ ನಾಗವೇಣಿ ದಂಪತಿ 5 ವರ್ಷದಿಂದ ಗುಡಿಸಲಿನಲ್ಲೇ ವಾಸವಾಗಿದ್ರು. ಆದ್ದರಿಂದ ಅಂಬೇಡ್ಕರ್ ಆವಾಸ್ ಯೋಜನೆಯಡಿ ಮನೆಗೆ ಅರ್ಜಿ ಹಾಕಿದ್ರಂತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಮನೆ ಕೊಡಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರಂತೆ. ಆದ್ರೆ ಈ ದಂಪತಿ ದೀಪಾವಳಿ ದಿನ ಜೆಡಿಎಸ್ ಪ್ರಭಾವ ಇರುವಂತ ಏರಿಯಾದ ದೇಗುಲಕ್ಕೆ ಹೋಗಿದ್ರಂತೆ. ಇದರಿಂದ ಕೆರಳಿದಂತ ಕಾಂಗ್ರೆಸ್ ನಾಯಕರು ಮಂಜೂರಾಗಿದ್ದ ಮನೆ ತಪ್ಪಿಸಿದ್ದಾರಂತೆ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ. ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೊಟ್ಟಿಲ್ಲ, ತಟ್ಟೆ ಅಲ್ಲಿ ಎತ್ಕೊಂಡೋಗಿದ್ದಕ್ಕೆ ತಟ್ಟೆ ಎತ್ಕೊಂಡೋಗೋರೆ ನಿಮ್ಗೆ ಮನೆ ಹಾಕಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಅವ್ರ ಏನು ಕೇಳಿಲ್ಲ. ಅಷ್ಟು ಮುಂದೆ ನಿಮ್ಗೆ ಮನೆ ಹಾಕಿದ್ದೀರಿ ಅಂತ ಹೇಳಿದ್ರು. ಆಮೇಲೆ ಹಬ್ಬದ ದಿವಸ ಹೇಳಿದ್ರು, ಮೂರ್ಸೋ ದಿವಸ ನಮ್ಗೆ ನಿಮ್ಗೆ ಮನೆ ಇಲ್ಲ, ನಿಮ್ಗೆ ಹಾಕಲ್ಲ ಅಂತ ಹೇಳಿಲ್ಲ ನಮ್ಗೆ. ಅದಕ್ಕೆ ನಮ್ಗೆ ಯಾದಗಿರಿ ಜಿಲ್ಲೆಯ ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ. ಆ ರಸ್ತೆಗಳ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರ ವರದಿ ಮಾಡಿತ್ತು. ಕೊನೆಗೂ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿದ್ದ ಗುಂಡಿಗಳನ್ನ ಮುಚ್ಚುತ್ತಾ ಇದ್ದಾರೆ. ರಸ್ತೆಗೆ ಡಾಂಬರು ಹಾಕಿ ರಸ್ತೆ ಗುಂಡಿಗಳನ್ನ ಮುಚ್ಚಲಾಗ್ತಾ ಇದೆ. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಬಿಬಿಎಂಪಿ ರಸ್ತೆ ಗುಂಡಿ ವಿರುದ್ಧ ಜನತಾ ಪಕ್ಷ ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಬೆಂಗಳೂರಿನ ಯಶವಂತಪುರದ ಅಂಡರ್ ಪಾಸ್ ಬಳಿಯ ಗುಂಡಿಗೆ ಸಿಎಂ ಬೊಮ್ಮಾಯಿ, ಅಶ್ವಥ್ ನಾರಾಯಣ್, ಸಂಸದ ಸದಾನಂದ ಗೌಡ, ಚೀಫ್ ಕಮಿಷನರ್ ಆಗಿರುವಂತಹ ತುಷಾರ್ ಗಿರಿನಾಥ್ ಭಾವಚಿತ್ರ ಹಾಕಿ ಪ್ರತಿಭಟನೆ ಮಾಡಲಾಗ್ತಿದೆ. ವಿಡಿ ಸಾವರ್ಕರ್ ಬ್ರಿಟಿಷರ್ಗೆ ಸಹಾಯ ಮಾಡಿದ್ರು ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ಸಾವರ್ಕರ್ ಬ್ರಿಟಿಷ್ ಆಡಳಿತಕ್ಕೆ ಕ್ಷಮಾಪಣೆ ಪತ್ರ ಬರೆದಿದ್ರು. ನನ್ನನ್ನು ನಿಮ್ಮ ವಿಧೇಯ ಸೇವಕನನ್ನಾಗಿ ಉಳಿಸಿಕೊಳ್ಳುವಂತೆ ನಾನು ಬೇಡಿಕೊಳ್ತಾ ಇದ್ದೇನೆ ಎಂದಿರುವ ಪತ್ರದ ಕೊನೆಯ ಸಾಲನ ರಾಹುಲ್ ಗಾಂಧಿ ಓದಿ ಹೇಳಿದ್ದಾರೆ. ಪತ್ರದಲ್ಲಿ ವಿಡಿ ಸಾವರ್ಕರ್ ಸಹಿ ಇದೆ ಅಂತ ಒತ್ತಿ ಹೇಳಿದ್ದಾರೆ. ये मेरे लिए सबसे जरूरी डॉक्यूमेंट है. ये देखा आपने? दिख रहा है आपको? और इसमें आप देख लीजिए, ये सावरकर जी की चिट्ठी है जिसमें उन्होंने अंग्रेजों को लिखा है. और मैं पूरी चिट्ठी आपको पढ़नी होगी, देख लीजिए, मैंने हाईलाइट भी कर रखी है, मगर मैं सिर्फ आखिरी लाइन पढ़ना चाहता हूं. अंग्रेजी में लिखी है तो मैं अंग्रेजी में बोल देता हूं. आई बेग टू रिमेन सर योर मोस्ट ओबीडियंट सर्वेंट वी.डी. सावरकर. हिंदी में ट्रांसलेशन कर देता हूं. सर, मैं आपका नौकर रहना चाहता हूं. ये मैंने नहीं लिखा, ये सावरकर जी ने लिखा है. तो इसको आप पढ़ लीजिए, देख लीजिए. अगर फडणवीस जी देखना चाहते हैं इसको, वो भी देख लें. तो मैं तो इसमें बहुत क्लियर हूं. सावरकर जी ने ಭಾರತ್ ಜೋಡೋ ಯಾತ್ರೆ ಕಾರ್ಯಕ್ರಮದಲ್ಲಿ ಭಾರಿ ಎಡವಟ್ಟು ನಡೆದಿದೆ. ಭಾರತದ ರಾಷ್ಟ್ರಗೀತೆಯ ಬದಲು ನೇಪಾಳದ ರಾಷ್ಟ್ರಗೀತೆಯನ್ನ ಹಾಕಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ತಪ್ಪು ತಿದ್ದಿಕೊಂಡು ಭಾರತದ ರಾಷ್ಟ್ರಗೀತೆ ಹಾಕಲಾಯಿತು. ಆದರೆ ರಾಷ್ಟ್ರಗೀತೆಯನ್ನು ಕೂಡ ತರಾತುರಿಯಲ್ಲಿ ಮುಗಿಸಲಾಯಿತು. ಅಲ್ಲಿ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಲಾಯಿತು. ಇನ್ನೊಂದು ಕಡೆ ಮಧ್ಯಪ್ರದೇಶದಲ್ಲಿ ಕೇಸರಿ ಧ್ವಜ ಮತ್ತು ಹನುಮಂತನ ಫೋಟೋವಿರುವಂತಹ ದೇವಾಲಯದ ಆಕಾರವಿರುವ ಕೇಕ್ ಅನ್ನ ಮಾಜಿ ಸಿಎಂ ಕಮಲನಾಥ್ ಕತ್ತರಿಸಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆಂಧ್ರಪ್ರದೇಶದಲ್ಲಿ ಮತ್ತೆ ಅಧಿಕಾರಕ್ಕೇರೋದಕ್ಕೆ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಹರಸಾಹಸ ಪಡ್ತಿದ್ದಾರೆ. ಆದ್ದರಿಂದ ಇವತ್ತು ರಾಯಲಸೀಮೆ ಭಾಗದಲ್ಲಿ ಚಂದ್ರಬಾಬು ನಾಯ್ಡು ಭರ್ಜರಿ ರ್ಯಾಲಿಯನ್ನ ನಡೆಸಿದ್ದಾರೆ. ರ್ಯಾಲಿಯಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ರು. ಇದೇ ವೇಳೆ ಮಾತನಾಡಿದ ಚಂದ್ರಬಾಬು ನಾಯ್ಡು 2024ರಲ್ಲಿ ಟಿಡಿಪಿ ಅಧಿಕಾರಕ್ಕೆ ಬರದಿದ್ರೆ ಅದೇ ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದ್ದಾರೆ.